ಸರ್ ಈಗ ಫಸ್ಟ್ ಹೇಳಿದ್ರೆ ರೊಮ್ಯಾಂಟಿಕ್ ಸೀನಿಂದ ಓಪನಿಂಗ್ ಆಯಿತು ಅಂತ ಹೇಳ್ಬಿಟ್ಟು, ಬಟ್ ಈ ಸಾಂಗ್ಗಳು ಯಾವ ಥರ ಇದೆ ಸರ್? ಏನಾದರೂ ರೊಮ್ಯಾನ್ಸ್ಗೆ ಸಂಬಂಧಪಟ್ಟ ಒಂದು ಸಾಂಗ್ ಅದೇ ನಮ್ಮದು ನನ್ನ ರೇಚಲ್ ಮಧ್ಯೆ ಅದು ತುಂಬ ಕ್ಯೂಟ್ ಮೂಮೆಂಟಾಗಿ ಶುರು ಆಗುತ್ತೆ ಸಾಂಗು. ಅದು ನೀವು ಸಿನಿಮಾದಲ್ಲಿ ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಸಾಂಗ್, ಈ ಸಾಂಗ್ ಶುರು ಆಗುತ್ತಿದೆಯಲ್ಲ ಆ ಮೂಮೆಂಟ್ ನನಗೂ ಇಷ್ಟ. ಅದೊಂಥರ ಬೇರೆ ಥರ ಇದೆ ಅದು. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಅದು ನಂಗೆ ತುಂಬ ಇಷ್ಟ. ಆ ಮೂಮೆಂಟ್ ಇಡೀ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಂಗೆ ಎತ್ಕೊಂಡು ಹೋಗುತ್ತೆ. ಲೈಕ್ ಎಲ್ಲ ಎಮೋಷನ್ಸು ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ. ವೆರಿ ವೆರಿ ಕ್ಯೂಟ್ ಮೂಮೆಂಟ್ಸು ಆಗಿದೆ ಅದು. ಸೊ ಆ ಸಾಂಗ್ ನಂಗೆ ಇಷ್ಟ, ಭುವನ ಗಗನ ಸಾಂಗು. ಅದು ಮನೆ ಮತ್ತು ಕಾಲೇಜ್ ಅಲ್ಲಿ ಆ ಥರ ಶೂಟ್ ಆಗಿದೆ ಅದು. ಅಂದರೆ ಅದು ಏನು ಹೇಳ್ಬೇಕು, ಅದಕ್ಕೆ ಪರ್ಸ್ನಲ್ ಫೀಲ್ ಕೊಡಬೇಕಿತ್ತು. ಅದು ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಫೀಲ್ ಕೊಡಬೇಕಿತ್ತು. ಅದರಲ್ಲೂ ಪಾನಿಪುರಿ ತಿನ್ಸೋದು ಎಲ್ಲ ರೆಗ್ಯುಲರ್ ಆದರೂ ಕೂಡ ಒಂದೇನೋ ಒಂಥರ ಮಜಾ ಇದೆ, ಖುಷಿ ಇದೆ. ಆ ಸಿನಿಮಾ ಆ ಸಾಂಗಿನ ಕೊನೆಯ ಭಾಗದಲ್ಲಿ ಒಂದೇನೋ ಬೇರೆ ನಡೆಯುತ್ತೆ. ಅದು ಸಿನಿಮಾದಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಮಗೆ. ಅಲ್ಲ ಇಷ್ಟೆಲ್ಲ ಹೇಳಿದ್ರು, ಎಲ್ಲ ಹೇಳ್ತಾರೆ ಅಂದರೆ ಕೊನೆಯ ಭಾಗದಲ್ಲಿ ಏನು ನಡೆಯುತ್ತೆ? ನಾವು ನೀವು ನನ್ನ ಹತ್ರ ಬಾಯ್ ಬಿಡ್ಸೋಕ್ಕಾಗಲ್ಲ ನೀವು. ಅದೇ ಏನು ನಡೆಯುತ್ತೆ ಸರ್? ಅಲ್ಲಿ ಏನು ನಡೆಯಲ್ಲ, ಪಾನಿಪುರಿ ಎಲ್ಲ ತಿನ್ನಿಸ್ತಾರೆ, ತಿಂತಾರೆ ಅಷ್ಟೇ ಅವರು. ಎಲ್ಲಿ ಪಾನಿಪುರಿ ತಿನ್ಸ್ತಾರೆ ನನ್ನ ಜ್ಞಾಪಕನೇ ಬರ್ತಲ್ಲ ಮಾಡ್ತಾ ಇದ್ದೀನಿ. ಇಲ್ಲ ಸಾಂಗಲ್ಲಿ ಮಧ್ಯ ಮಾಂಟೇಜಲ್ಲಿ. ಓಕೆ, ನೀವು ಡಯಟ್ ಮಾಡ್ತಾ ಇಲ್ಲಲ್ಲ, ಪಾನಿಪುರಿ ಎಲ್ಲ ತಿಂತೀರಲ್ಲ? ಹಂಗಿಲ್ಲ, ತಿಂತಾರೆ ಅವರು. ಅದಾದ್ಮೇಲೆ ಏನಾಗುತ್ತೆ? ಅದಾದ್ಮೇಲೆ ಅದು ನಮ್ಮ ಸಾಂಗ್ ಅಲ್ಲಿ ಹೌದು ಹೌದು ಹೌದು, ಏನು ದೊಡ್ಡದೇನಿಲ್ಲ, ಅದು ಒಂದು ಕ್ಯೂಟ್ ಆಗಿದೆ ಎಲ್ಲವೂ. ಆ ಸಾಂಗ್ ನಮ್ಮ ಸಾಂಗ್ ಅಲ್ಲಿ. ಸೊ ಏನು ಹೇಳಲ್ಲ. ಓಕೆ, ನಾನು ಹೇಳ್ತೀನಿ ಮೇಡಮ್. ಇದು ಆ ಸಾಂಗ್ ಪಾನಿಪುರಿ ತಿನ್ನಿಸಿ ದುಡ್ಡು ಕೊಡೋ ಟೈಮಲ್ಲಿ ಇವ್ರ ತಂದೆ ಅದನ್ನು ನೋಡ್ತಾರೆ. ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಿಬ್ಬರಲ್ಲಿ, ನಿಮ್ಮ ಎರಡು ಫ್ಯಾಮಿಲಿಯಲ್ಲಿ. ಅದನ್ನ ನೋಡಿ, ಸಿನಿಮಾ ನೋಡಿ, ಸಿನಿಮಾ ನೋಡಿ.